ಸಾಂಗ್ ಚಾ ತೆಗೆದುಕೊಳ್ಳಿ. ವಾ ಶಾಂತ, ನೀನು ಕುಡ್ದೆ ತಾನೆ? ಇಲ್ಲ, ಇಂದು ಶ್ರಾವಣ ಸೋಮವಾರ, ಅದಕ್ಕೆ ನಾನು ಉಪವಾಸ ವ್ರತ ಅಲ್ಲವೇ? ಓಹೋ, ಎಲ್ಲ ಶಿವನ ಇಚ್ಛೆ. ಕಷ್ಟ ಬಂದಾಗ ಬಾ ಎಂದು ಕೂಗಿ ಕರೆದರೆ ಅದು ಯಾವುದೋ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಆ ಕರುಣಾಸಾಗರ ಶಿವ ದೊಡ್ಡವನು ಶಾಂತ, ಶಿವ ದೊಡ್ಡವನು. ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನು ಕುಡಿದು ವಿಷಕಂಠನಾದ. ದಶಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡ ಅವನ ಮಹಿಮೆ ಅಪಾರವಿದೆ ಶಾಂತ, ಅಪಾರ. ಆ ಶಿವ ಪಾರ್ವತಿಯರಂತೆ ಅಪಾರ ಸಾಧನೆ ಮಾಡಬೇಕಾದ ಈ ನಮ್ಮ ಸಂಸಾರದಲ್ಲಿ ನಿಮ್ಗೆ ಯಾವುದೋ ಒಂದು ಬಹುದೊಡ್ಡ ಚಿಂತೆ ಕಾಡತೊಡಗಿದೆ ಅಲ್ಲವೇ? ಹೌದು ಶಾಂತ, ನಾನೀಗ ನಾಲಿಗೆ ಇಲ್ಲದ ಮೂಕನಂತಾಗಿದ್ದೆ, ನಿನಗೆ ತೋರಿಸಲು ಕಣ್ಣಿಲ್ಲದ ಕುರುಡನಂತಾಗಿದ್ದೇನೆ. ನಿಜ ಹೇಳಬೇಕೆಂದರೆ ಬ್ರಹ್ಮ ಬರಹದ ವಿಧಿ ಲಿಖಿತ ತಪ್ಪಿಸೋದಕ್ಕೆ ಯಾರಿದರೂ ಸಾಧ್ಯವಿಲ್ಲ. ಆದರೆ ಸಂಕೋಚ ಪಟ್ಟುಕೊಳ್ಳದೆ ನಿಮಗಾದ ಕಷ್ಟವನ್ನು ಸ್ಪಷ್ಟವಾಗಿ ನನ್ನ ಮುಂದೆ ಹೇಳಿ. ಯಾಕಂದ್ರೆ ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇ? ಅರ್ಧಾಂಗಿ ಹೊಸ ಮೊದಲಿಗಿತ್ತಿಯಾಗಿ ನನ್ನ ಮನೆಗೆ ಪ್ರವೇಶಿಸಿದ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ವರ್ಷಗಳ ಕಾಲ ನಿನ್ನ ಸುಖಭೋಗ ಲಾಲಾಸೆ ತೀರಿಸಿದ ನನ್ನಂತ ನಾಮರ್ಥ ಯಾರಿಲ್ಲ ಶಾಂತ, ಇಲ್ಲ ರೀ, ನೀವು ಪಾಪಿ ಅಲ್ಲ. ನನ್ನ ಕೈ ಹಿಡಿದು ನನಗೆ ಬಾಳು ಕೊಟ್ಟು ನನಗೆ ಮಾಂಗಲ್ಯ ಭಾಗ್ಯ ನೀಡಿದ ನೀವೇ ನನ್ನ ಪಾಲಿನ ದೇವರು. ಮಳೆ ಹನಿಗಾಗಿ ಭೂತಾಯಿ ಬಾಯ್ತಿರುತ್ತ ನೊಡಲ ಚೀಳಿ ನಿಂತರು. ಕತ್ತಲೆಯ ಕಾರ್ಮೋಡ ಕವಿದು ಗುಡುಗು ಮಿಂಚುಗಳಿಲ್ಲದೆ ಉತ್ತರಿ ಮಳೆ ಅಂತವನು ದೇವರೇ. ನಿಂತ ನೀರಂತೆ ಶಾಂತವಾಗಿ ತನ್ನ ಕಂತುರಾಯನ ಕೈ ಹಿಡಿದು ಅವಳು ಅವಿತುಕೊಂಡಾಗ ಮುತ್ತಿನ ಮಳೆಗರಿಯದೆ ಹೆಳವನಂತೆ ನೆಲ ಹಿಡಿದು ಬೆದ್ದುಕೊಂಡ ಈತ ನಿನ್ನ ದೇವರೇ. ದೇಹಿ ಎಂದು ಬಂದವರಿಗೆ ವರ ನೀಡಲ್ಲ, ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಪಾಲಿಗೆ ಹೇಡಿಯಾಗಿ ಬಂದ ಪುರುಷ ಇಲ್ಲ, ನನ್ನನ್ನು ಕ್ಷಮಿಸಿಬಿಡು ಶಾಂತ, ಕ್ಷಮಿಸಿಬಿಡು. ಇಲ್ಲ ಸ್ವಾಮಿ, ಕ್ಷಮಿಸುವಂಥ ತಪ್ಪು ನೀವೇನು ಮಾಡಿಲ್ಲ. ನೀವಾಡುವ ಒಂದೇ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ. ನನ್ನ ಪಾಲಿಗೆ ಪತಿ ಪರದೈವ. ಪ್ರಾರಬ್ಧ ಕರ್ಮವೆಂದು, ಪತಿಯೇ ಪರದೈವವೆಂದು ನೀನು ನನ್ನ ನಂಬಿ ಕುಳಿತು ಹರೆಯದ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ನಾನೆಷ್ಟೇ ಡಾಕ್ಟರ್ ಸಲಹೆಯಂತೆ ಪ್ರಯತ್ನಿಸಿದರು ನನ್ನ ಮರ್ಮಾಂಗಕ್ಕೆ ಬಿದ್ದು ಪೆಟ್ಟು ಸುಧಾರಿಸುತ್ತಿಲ್ಲ ಶಾಂತ, ದಯಮಾಡಿ ಈ ನನ್ನ ಮಾತನ್ನು ಪಾಲಿಸಿ ಈ ತಾಳಿನನ್ನು ಒಪ್ಪಿಸಿ ಬೇರೊಬ್ಬ ಗಂಡನನ್ನು ಮಾಡಿಸ ಶಾಂತ, ಬೇರೊಬ್ಬ ಗಂಡನನ್ನು ಮಾಡಿಸಿ. ಇನ್ನೊಂದು ಸಲ ಇಂಥ ಮಾತನಾಡಬೇಡಿ ನೀವು. ಇನ್ನೊಂದು ಸಲ ಇದೇ ಶಬ್ದವನ್ನು ಮಾತನಾಡ್ತಾ ಆದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ, ಮೇಲಾಗಿ ನನ್ನ ಹೆತ್ತವ್ರ ಮೇಲೆ ಆಣೆ ಆಗಿದೆ ನಿಮಗೆ. ಹೌದು ರೀ, ಆ ದುಷ್ಟ ಸಿದ್ದೇಗೌಡನ ದಬ್ಬಾಳಿಕೆಗೆ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಹೆದರಿ ಹೆಣ್ಣಿಗೆ ಶೀಲ ಶೃಂಗಾರವೆಂದು ಸತ್ತಾಗ ಅವರ ಮಾತಿನಂತೆ ಅವರ ಶವಕ್ಕೆ ಬೆಂಕಿ ಹಚ್ಚಿ ಅವರಿಗೆ ಕೊಟ್ಟ ಮಾತಿನ ಪ್ರಕಾರ ನಾನು ನಿಮ್ಮ ಸತಿ ಅಂತ ಸ್ವೀಕಾರ ಮಾಡಿದ್ದೀರಿ. ಈಗ ನೀವೇ ಅವರ ಮಾತನ್ನು ಅಲ್ಲಗಳೆಯುವಿರಾ? ಹೌದು ರೀ, ಹೌದು. ಯಾಕಂದ್ರೆ ನೀವು ಪುರುಷತ್ವದ ಹೀನರಾಗಿದ್ದು ಯಾರಿಂದ? ನನ್ನಿಂದ ಅಲ್ಲವೇ? ಅಂದಮೇಲೆ ಆ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ಹೊಡಿಸಿಕೊಂಡು ನೀವು ಜೀವನ ಪೂರ್ತಿ ಈ ರೀತಿ ಕೊರಗುತ್ತಿದ್ದೀರಾ ಅಂತ ಹೆಣ್ಣಾದ ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ದೀರಾ? ಅಳಬೇಡ ಶಾಂತ, ಅಳಬೇಡ. ಹೌದು ರೀ, ನನಗಾಗಿ ನನ್ನ ಹೆತ್ತವರ ಮಾತಿಗಾಗಿ ನಿಮ್ಮ ಜೀವನವೇ ನರಕವಾಗಿದೆ ಅಂತ ಗೊತ್ತಿದ್ರು ಕೂಡ ಈ ನನ್ನ ಸುಖಕ್ಕಾಗಿ
ನಿಮ್ಮ ತ್ಯಾಗವನ್ನು ಮರೆತು ಈ ಮಾಂಗಲ್ಯವನ್ನು ಮರೆತು ಇನ್ನೊಂದು ಮದುವೆ ಮಾಡಿಕೊಂಡು ನಾನು ಸುಖವಾಗಿ ಜೀವನ ಸಾಗಿಸ್ತಾರೆ ಆ ದೇವರಾದರೂ ನನ್ನನ್ನು ಮೆಚ್ಚುವನೇ? ಇಲ್ಲ ರೀ, ಖಂಡಿತವಾಗಲೂ ಇಲ್ಲ. ನಿಮ್ಮ ಹೊರತು ನನಗೆ ಬೇರೊಬ್ಬ ಗಂಡನಿಲ್ಲ. ನಿಮ್ಮ ಪುರುಷತ್ವದ ಸೋಲೆ ನನಗೆ ಕಾಮದ ಸೋಲು. ಈ ನಿಮ್ಮ ತ್ಯಾಗಕ್ಕೆ ನಾನು ಸದಾ ಸಿದ್ಧಳಾಗಿರ್ತೀನಿ. ಈ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ. ಶಾಂತ, ಎಂತ ಕಠೋರವಾದ ಮಾತನಾಡುತ್ತಿರುವೆ ನೀನು. ಈ ಕಾಲ ಕಲ್ಕಿಯ ಕಾಲ, ತಿರುವು ಮರುವಿನ ಕಾಲ, ಮಾತು ಮರೆತು ಹೋಗುವ ಕಾಲ. ತನ್ನ ಸ್ವಂತ ಮಗಳನ್ನೇ ಮೋಹಕ ರೂಪದಲ್ಲಿ ನೋಡುವ ಈಗಿನ ಈ ಸಮಾಜದಲ್ಲಿ ಇದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ನಿಜವಾದ ಹೆಣ್ಣಿನ ಧರ್ಮ. ಇದಕ್ಕೆ ಆ ಮಾರುತೇಶನೇ ಸಾಕ್ಷಿ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ಗೊತ್ತಾಗಬಾರದು. ಏಕೆಂದರೆ ಈಗಿನ ಈ ಸಮಾಜದಲ್ಲಿ ಪರಸ್ತ್ರೀಯರನ್ನು ನೋಡುವ ಪರಸ್ತ್ರೀಯನ್ನು ತಮ್ಮ ಕಾಮಚುಕ್ಷೆಯಿಂದ ವೀಕ್ಷಿಸುವ ಈಗಿನ ಈ ಸಮಾಜದಲ್ಲಿ ಅದು ನಿನ್ನಿಂದ ಸಾಧ್ಯ. ಈ ನಿನ್ನ ಶೀಲಕ್ಕೆ, ಶೃಂಗಾರದ ಶೀಲಕ್ಕೆ ಬಂಗಾರದ ಬಣ್ಣ ಬರಬೇಕಾದ್ರೆ, ಈ ನಿನ್ನ ಸುರರ ಸೌಭಾಗ್ಯದ ಗಣಿಯಾಗಿ ಅಮರ ಮಾಂಗಲ್ಯದ ಸುಮಂಗಲಿಯಾಗಿ ಬಾಳುವಿನಂದು ನನಗೆ ಮಾತು ಕೊಡು ಶಾಂತ, ಮಾತು. ಸತ್ಯವಾದ ಮಾತನ್ನೇ ಹೇಳಿದ್ರಿ ಸರ್. ಸತ್ಯವಾನ ಸಾವಿತ್ರಿ ಅವನಿಂದ ವರವನ್ನು ಪಡೆದುಕೊಂಡದ್ದೇ. ಒಂದೇ ಹೆಣ್ಣಿಗೆ ಅತ್ಯಮೂಲ್ಯವಾದ ವಸ್ತು ಅಂದ್ರೆ ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಬುದ್ಧಿ ಬಂಗಾರ. ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಬುದ್ಧಿ ಬಂಗಾರ. ಈ ಹೆಸರನ್ನು ಈ ನಾಡಿನಲ್ಲಿ ಉಳಿಸಿ ನಿಮ್ಮ ಮಾತಿನಂತೆ ನಡೆದೇ ಹೋದ್ರೆ ನಾನು ನಿಮ್ಮ ಸತಿನೇ ಅಲ್ಲ. ಈ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಸತ್ಯ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪತಿಯ ಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಚಿರಕಾಲ ಉಳಿಯಲಿ. ಎಲ್ಲಿ ಸ್ವಲ್ಪ ನಗು. ಈ ನಗುವಿನ ನಲುಮೆಯಲ್ಲಿ ಈ ಒಲವಿನ ವರನೊಂದಿಗೆ ಹಾಡುವ ಒಂದು ಪ್ರೇಮ ಗೀತೆಯನ್ನು. ಸಂಕೋಚವಿಕೆ ಬಾನಂದರಾಜ. ಮರಳಿನ ಮೇಲೆ ಆದರ ನೀರಾದೆ ನೀನಾದೆ.
ಅಳಿದರೂ ಜೊತೆ ಇರುವೆ. ಎದೆಯಲ್ಲಿ ನಿನ್ನ ಜಾಗ ಬದುಕಲಿ ಸಮಭಾಗ ಮುಡಿಬಿಡುವೆ ಮನ ಕೊಡುವೆ ಜಗದೆದರು ಜೊತೆ ನೆಡುವೆ ನೀಯಲೆ ನೆನಪಿರುವೆ ನಾನೊಂದು ತಾರದ ನೀನೊಂದು ತೋರಣ ಬದುಕಿಗೆ ವರವಾಗಿ ನಿನ್ನನೆ ಸಂಗಮ ದೇವರು ಕೇಳಮ್ಮ. ಮಾನವರಿಲ್ಲ ದೇವರು ಬಲ್ಲ ಕೇಳಮ್ಮ. ಲಾ 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 ಲಾ. ಇದ್ದೆ ಆದರೆ ನಾನು ಬರುವ ದಾರಿಯಲ್ಲಿ ದೊಡ್ಡ ಕುಸ್ತಿಕರನೆ ಏರ್ಪಡಿಸಲಾಗಿತ್ತು. ಅಂದ್ರಿ ಅದರಲ್ಲಿ ಕಡೆ ಕುಸ್ತಿಯನ್ನು ನೀನೇ ಆಡಿದ್ದೇನಪ್ಪ? ಹೌದು ಅತ್ತಿಗೆ, ಕಡೆ ಕುಸ್ತಿಯನ್ನು ನಾನೇ ಕಿತ್ತು ಬಂದೆ. ಆ ಕಣದಲ್ಲಿರೋ ಗಡಿಯನ್ನು ನೋಡಿ ನನ್ನ ಮೈಯನ ರೋಮಾಂಚನಗೊಂಡು ಆ ಬಲ ಮಾರುತೇಶ್ವರ ಶಕ್ತಿ ನನ್ನ ಮೈಯಲ್ಲಿ ಆವರಿಸಿಕೊಂಡು ಅತ್ತಿಗೆ ನೀನು ಕೈ ಸುತ್ತ ಹಾಕಿದ ರಕ್ತ ಕೂಗಿ ಹೇಳುತ್ತಿತ್ತು. ಆ ಗಡಿಯನ್ನು ಉಗಿದು ಬಂಗಾರದ ಕಡೆ ಕಿತ್ತು ಬಾ ಎಂದು. ಇದೇನು ಹೇಳುತ್ತೀಯೋ ಸಹೋದರ? ನಮ್ಮೂರಲ್ಲಿ ಜಾತ್ರೆ ಇಲ್ಲದೆ, ಅದು ನನಗೆ ಗೊತ್ತಿಲ್ಲದೆ ಕುಸ್ತಿ ಪಂದ್ಯಾವಳಿಗಳೇ? ಹೌದಣ್ಣ, ಈ ಊರ ದೊಡ್ಡ ವ್ಯಕ್ತಿ ಶುದ್ಧನ ಗೌಡ ಅವನೇ ಕುಸ್ತಿ ಕಣ ಏರ್ಪಡಿಸಿದ್ದನನ್ನ. ಅಲ್ಲಿದ್ದ ಕರಿಯ ನನ್ನ ಕುಸ್ತಿಯ ಕಡೆ ಪಂದ್ಯ. ಮೈದುನ, ಆ ನೀಚನ ಕಣದಲ್ಲಿ ನೀನು ಯಾಕಪ್ಪ ಹೋಗಿದ್ದೆ? ಅತ್ತಿಗೆ, ಜಿಲ್ಲಾ ಅಧ್ಯಕ್ಷನಾದ ಚಿದ್ದನಗೌಡ ಆ ಸಶಕ್ತಿ ಅಧ್ಯಕ್ಷರನ್ನೆಲ್ಲ ಒಂದುಗೂಡಿಸಿ ಮತ ಯಾಚಿಸಿದ. ಆದರೆ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನು ಹೇಳಿದಾಗ ಆ ನೀಚಗೌಡ ಜೀವ ಬೆದರಿಕೆ ಹಾಕಿಬಿಟ್ಟ. ಅತ್ತಿಗೆ ಜೀವ ಬೆದರಿಕೆ ಹಾಕಿದ. ಮುಂದೇನಾಯ್ತು ಅಂದರೆ ಅಣ್ಣ, ಅದರಲ್ಲಿ ಒಬ್ಬ ಎದ್ದು ನಿಂತು, ಇದು ಸಂವಿಧಾನ ಗೊತ್ತಿದೆ ಗೌಡ್ರಿ ನಮಗೂ, ಇದು ರಾಜ್ಯ ಮಹಾರಾಜರ ಕಾಲಲ್ಲ, ಪ್ರಜಾಪ್ರಭುತ್ವ ಹಕ್ಕು ನಮಗಿದೆ. ಅದನ್ನು ಸಹಿಸಿದ ಆ ಗೌಡ ತನ್ನ ಬಂಟನನ್ನು ಕರೆಸಿಕೊಂಡು ಅವನನ್ನು ಸಾವಿಯಾಗಿ ಹೊಡೆಸಿಬಿಟ್ಟ. ಅಷ್ಟೇ ಅಲ್ಲದೆ ಆ ಗೌಡ ಎದ್ದು ನಿಂತು ಏನು ಹೇಳಿದನ ಮಗ ಅಂದ್ರೆ, ಲೇ ಮಕ್ಕಳ, ಹಂಗ್ಯಾಕೆ ಹೋಗಾಕತ್ತೀರಿ? ನನ್ನ ಕರಿಯನ ಬಂಟ ಕೈ ಹಿಡು ಗಂಡಸು ಇವರಾಗ ಯಾರಿಲ್ಲ ಅಂತ. ಅವಾಗ ನಾನು ಎದ್ದು ನಿಂತ ಹೇಳಿದೆ, ಗೌಡ ಬರ್ತಾ ಇದ್ದೇನೆ ನಿನ್ನ ಪರಮ ವೈರಿ ಬಲರಾಮನಾಗೆ. ಆ ಕ್ರೂರಿ ಮಾತಿಗೆ ನೀನೇಕೆ ಎದ್ದು ಹೋದೆ ಮೈದುನ? ಕ್ರೂರಿಯಾದರೆ ಅತ್ತಿಗೆ ರಾಜ ದುರ್ಯೋಧನಾದನೇನು? ಆ ಗೌಡ ಏನೆಂದು ಒಪ್ಪುಗಳಿದ್ದಾನೆ ಗೊತ್ತತ್ತಿಗೆ? ಲೇ ರಾಮಲಿಂಗನ ತಮ್ಮ ಬಲರಾಮ. ನನ್ನ ಕರೇಣಿಗೆ ಸರಿಸಾಟಿಯೇ ನೀನು.
ಅಂದಾಗ ನಾನು ಸುಮ್ಮನಿರ್ತೀನ ಅತ್ತಿಗೆ. ಅದನ್ನು ಸಹಿಸಲಾರದ ಗೌಡ, ನಿಮ್ಮಪ್ಪನ ಮಗ ನೀನಾಗಿದ್ದರೆ ಬಂದು ಕುಸ್ತಿ ಕಣ ಹಿಡಿ ಎಂದು ಕೂಗಿದ. ಆವಾಗ ತನ್ನ ಮೀಸಿ ಮೇಲೆ ಕೈ ಆಡಿಸಿದ ಗೌಡ. ಹುಲಿ ಯಾವತ್ತಿದ್ರ ಹಸಿದು ಹುಲ್ಲು ತಿನ್ನಲ್ಲ. ಬಿಸಿ ರಕ್ತನ ಕುಡಿದು ಅತ್ತಿಗೆ, ಬಿಸಿ ರಕ್ತನ ಕುಡಿತೈತೆ. ಅಪ್ಪಗ ಹುಟ್ಟಿದ ಮಗ ಅಂದ್ರೆ ನಾನೇ ಅಂತ ಸಡ್ಡು ಹೊಡೆದು ತೋರಿಸಿದೆಯಲ್ಲೋ ನನ್ನ ಮೈದುನ. ಅಷ್ಟ ಅತ್ತಿಗೆ ಚಟ್ಟನೆ ಎದ್ದು ನಿಂತು ಆ ಕರಿಯನ್ನು ಕೈ ಹಿಡಿದುಕೊಂಡು, ಏ ಗೌಡ, ನಮ್ಮಪ್ಪನ ಮಗನಾಗಿ ಹುಟ್ಟಿ ಬಂದಿದ್ದೇನೆ ನೋಡು ಅಂದ್ರ ಆ ಗೌಡ ಏನಂದನ್ ಗೊತ್ತನ ಅತ್ತಿಗೆ. ಏ ಬಲಭೀಮ, ನನ್ನ ಕರೆಯನನ್ನು ಕುಸ್ತಿಲಿ ಸೋಲಿಸು, ಆಮೇಲೆ ಹೇಳಬೇಕು ಅಂತಂದ. 10 ಸೆಕೆಂಡ್ನಲ್ಲಿ ಕರಿಯನ್ನು ಎತ್ತಿ ನೆಲಕ್ಕೆ ಬಲ್ಚೆ ಅವನ ಎದೆ ಮೇಲೆ ಕಾಲಿಟ್ಟು ಆ ಗೌಡನಿಗೆ ಹೇಳಿದಷ್ಟಿಗೆ, ಲೇ ಗೌಡ, ನಿಜವಾಗಿ ನಿಮ್ಮಪ್ಪನಿಗೆ ಹುಟ್ಟಿದ್ದಾರ ಬಂದರು ನನ್ನೊಂದಿಗೆ ಕುಸ್ತಿ ಆಡಾಕ. ಅಲ್ಲಿದ್ದ ಜನ ಏನಂದು ಕೂಗಿರತ್ತಿಗೆ ನನ್ನನ್ನು ಎತ್ತಿಕೊಂಡು ಇವನೇ ರೈತ ಹುಲಿ ಎಂದು ಕೂಗಿದರತ್ತಿಗೆ ಕೂಗಿದರು. ಸಹೋದರ, ಈ ನಿನ್ನ ಮಾತನ್ನು ಕೇಳಿ ನನಗೆ 3 ಲೋಕವೇ ಮೇಲೆ ಬಿದ್ದಂಗಾಯ್ತು. ನೀವ್ಯಾಕ್ರಿ ಹೆದರ್ತೀರಾ? ಅದರಲ್ಲಿ ಗೆದ್ದು ಬಂದವನು ನನ್ನ ಮೈದುನ. ಇವತ್ತಲ್ದ ನಾಳೆ ಆದ್ರೂ ಆ ನೀಚನ ಸರ್ವನಾಶ ಆಗ್ಲೇಬೇಕು. ಹೌದು ಅಣ್ಣ, ಅತ್ತಿಗೆ ಹೇಳುವ ಮಾತಿನಲ್ಲಿ ನಿಜವಿದೆ. ಮಾಡಿದವರಿಗೆ ಮಾಡಿ ತೋರಿಸುವುದು ಸುಭಾಷ್ ಚಂದ್ರ ಬೋಸರ ಮಾತು. ಮಾಡು ಇಲ್ಲವೇ ಮಡಿ ಎನ್ನುವುದು ಗಾಂಧೀಜಿಯವರ ಮಾತು. ಅತ್ತಿಗೆ ಇಷ್ಟಕ್ಕೆ ಸುಮ್ಮನಾಗದ ಈ ಬಲರಾಮ ಕೆಣಕಿದ ಗೌಡನ ಹೆಡೆಮುರಿ ಕಟ್ಟಿ ನೆಲಕ್ಕೆ ಅಪ್ಪಳಿಸಿ ದಿಟ್ಟ ಸೂರನಾಗಿ ಬಂದಿದ್ದೇನೆ ಅತ್ತಿಗೆ ನಿಮ್ಮ ಮುಂದೆ. ಓದುವ ಉತ್ಸಾಹದಲ್ಲಿ ಇದನ್ನೆಲ್ಲ ತಿಳಿದುಕೊಳ್ಳಬೇಕನ್ನ ಅಣ್ಣ ಹೇಳಿದ್ರಲ್ಲೂ ಕೂಡ ಸತ್ಯಾಂಶವಿದೆ. ವಿದ್ಯುತ್ ಶಕ್ತಿಯೇ ಯುವ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರನ್ನ. ಬಾರಪ್ಪ ಸಹೋದರ, ನಿನ್ನ ಡಿಗ್ರಿ ಓದು ಮುಗೀತಲ್ಲವೇ? ಇನ್ನೇನು ಪ್ರಥಮ ರ್ಯಾಂಕ್ ಬರುವ ಹಂತದಲ್ಲಿ ಇದೆಯನ್ನ. ಇದೆಲ್ಲ ನಿಮ್ಮ ಆಶೀರ್ವಾದ. ನಮ್ಮ ಆಶೀರ್ವಾದಕ್ಕಿಂತ ಮಹಾನುಭಾವರ ಆಶೀರ್ವಾದದ ದೊಡ್ಡದು ತಮ್ಮ. ನಾವು ನಿಂತ ನೆಲ ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ ಎಲ್ಲರೂ ಆ ಮಾರುತೇಶ್ವರ ದಯೆ ತಮ್ಮ. ಹೌದನ್ನ, ಹೌದು. ಪ್ರವೀಣರು ಕೂಡ ಪದೇ ಪದೇ ಅವರದೇ ಹೇಳುತ್ತಾರನ್ನ. ಅವರು ಎಂತ ಘನ ಕಾರ್ಯ ಕೆಲಸ ಮಾಡಿದ್ದಾರೆಂದು ನನಗೆ ಸ್ವಲ್ಪ ತಿಳಿಸಿ ಹೇಳನ್ನ. ಅದಲ್ಲ ಈಗಲ್ಲ ತಮ್ಮ, ಅದಕ್ಕೊಂದು ಸಮಯ ಬರುತ್ತದೆ, ಆಗ ತಿಳಿಸಿ ಹೇಳ್ತೀನಿ ನಿಮಗೆ. ಹಾಗಾದರೆ ಹಂತವಳಾದ ಮಗಳಾದ ನನ್ನತ್ತಿಗೆ ಪುಣ್ಯವಂತಿಯೇ ಸರಿ. ಅದನ್ನು ಈ ಬಾಯಿಂದ ಹೇಳಲಾಗದು ತಮ್ಮ. ಬನ್ನಿ, ಈ ಸಂತೋಷಕ್ಕೆ ನಾವೆಲ್ಲರೂ ಆನಂದದಿಂದ ಒಂದು ಹಾಡನ್ನು ಹಾಡಿ ಸಂತೋಷ ಪಡೋಣ. ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳು ಮುಳು ಹೇಳುತ್ತ ಮುಟ್ಟಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ದೇವಿ ಮಾತೆ ನಂದ
ಬಾಳಲು ಜನ್ಮ ಸಾರ್ಥಕ. ಮನಿ ಮಂತ್ರಾಲಯ ಮನಸೇ ದೇವಾಲಯ, ಮನಿ ಮಂತ್ರಾಲಯ ಮನಸೇ ದೇವಾಲಯ. ಇನ್ನು ನಮಗೆಂದು ಆನಂದವನ್ನೇ ಬಾಳಲಿ, ತಾಯಿಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮವ ನಿಮ್ಮ ಕಣ್ಣಲ್ಲಿ ಎತ್ತುಕೊಂಡಿರು. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ, ಸೂರ್ಯನ ಹಾಗೆ ಸೂರ್ಯ ಚಂದ್ರರ ಹಾಗೆ ಬೆಳಗುತ್ತ ಸಡಗರ ಸಂಭ್ರಮ ಮನೆಗೆ ತಂದರು. ಬನ್ನಿ, ತುಂಬಾ ಹೊತ್ತಾಯ್ತು, ಎಲ್ರು ಸೇರಿ ಊಟ ಮಾಡೋಣ. ಎಲ್ಲರೂ ಕೂಡಿ ಊಟ ಮಾಡೋಣ ಬನ್ನಿರಿ. ಅಯ್ಯೋ ಬಾಕಂದ, ಅತ್ತಿಗೆಮ್ಮ ಬೇಗನೆ ಊಟ ಬಡಿಸಮ್ಮ, ಬಾರಪ್ಪ. ತುಂಬಾ ಹಸಿವಾಗಿದೆ. ಬಾರೋ ಬಾರೋ ಬಾರೋ. ಅಗಸಿ ಕಡೆ ಹೋಗ್ಲಾರ 8 ದಿವಸ ಆಯಿತು. ಆ ಗೌಡೇನಾದರೂ ಬಡವರ ಮೇಲೆ ದಬ್ಬಾಳಿಕೆ, ದಲಿತರ ಮೇಲೆ ದೌರ್ಜನ್ಯ, ಬಡ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಎಸಗಿದ್ದೇನಾದರೂ ನಿಜವಾದರ ಲೇ ಗೌಡ, ಹಸಿದ ಹುಲಿಯಾಗಿ ನಿನ್ನ ಪಾಲಿಗೆ ಹುಲಿಯಾಗಿ ಬರುತ್ತಿದ್ದಾನೆ. ಅದನ್ನು ಅರಿತು ನೀ ಬಾಳಿದರ 4 ದಿನ ಊರಾಗಿರುತ್ತಿ. ಇಲ್ಲ ನನ್ನ ಗಂಡು ಗೊಡಲಿಗೆ ಆಹುತಿ ಆಗ್ತೀಯ ಮಗನ, ಆಹುತಿ ಆಗ್ತೀಯ. ए गौड़ा, तुम स्कूल में पढ़ते हो, इस स्कूल में हेडमास्टर है बेटा. ಶ್ರೀ ಮಾರುತೇಶ್ವರ ಯುವಕ ಮಂಡಳಿ ಲಕ್ಷಾನಟ್ಟಿ ಇವರಿಗೆ ಈ ರೀತಿ ತಮ್ಮ ಕೊಡುಗೆಗಳನ್ನು ಕೊಟ್ಟಿರುತ್ತಾರೆ. ಯಲ್ಲಪ್ಪ ಲಕ್ಷ್ಮಪ್ಪ ಕನಕಪ್ಪನವರು. ಯಾಕೆ
ಅದ್ಭುತ ನಾಮ ಧರ್ಮಶ್ಯ ಪವಿತ್ರಾಣಾಯ ಸಾಧು ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾಧ್ಯಾಯ ಸಂಭವಾಮೇ ಉಘೆ ಉಘೆ ಮಹಾಭಾರತದ ಮಧ್ಯದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣದಲ್ಲಿ ರಾಮ ರಾವಣರಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ಆದರೆ ಈಗ ನನ್ನಿಂದ ನಡೆಯುತ್ತಿದೆ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ ಈ ಸಿದ್ದನಗೌಡನ ಹೆಸರನ್ನು ಕೇಳಿದರೆ ಇಡೀ ಊರಿಗೆ ಊರೇ ಖಡಗಡನೆ ನಡಗುತ್ತಿರುವಾಗ ಏಕಶ್ಚಿತ ಒಬ್ಬ ಊರ ವಾಲಿಕಾರನ ಮಗ ನನಗೆ ಎದುರಾಗಿ ಬದುಕುತ್ತಿದ್ದಾನೆಂದರೆ ನಾನು ನಿಮ್ಮ ವಂಶ ನಿರ್ವಂಶ ಮಾಡದೆ ಬಿಡಲಾರೆ. ನೀರಿಲ್ಲದ ಮರದಂತೆ ನೀರಿಲ್ಲದ ಕೆರೆಯಂತೆ ತಾಯಿ ಸತ್ತ ಕರವಿನಂತೆ ನಿಮ್ಮನ್ನೆಲ್ಲರನ್ನು ವಿರಹ ವೇದನೆಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಗಂಡಸಾಗಿ ಈ ಭೂಮಿಯ ಮೇಲೆ? ಬಲರಾಮ ಇಡೀ ಸಭಾಂಗಣದಲ್ಲಿ ನನಗೆ ಸಡ್ಡು ಹೊಡೆದು ನನ್ನ ಕರೆಯನ್ನು ಅಡ್ಡಗೆಡವಿದೆಯಲ್ಲ, ಆ ಬಾರಿಸಿದ ನಿನ್ನ ಗಂಡ ದೊಡೆಯನ್ನು ನಾ ಮುರಿಯದಿದ್ದರೆ ನಾನು ಈ ಊರ್ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಹರಿಯಾ ಕಾಳಿಗ ಬಂದೇನ ಅದೇನೆಂದು ಹೇಳಿ. ಆ ರಾಮ ಪ್ರವೀಣರಿಗೆ ಬರಲಿಕ್ಕೆ ಹೇಳಿದ್ದೇನಲ್ಲ, ಇನ್ನು ಯಾಕೆ ಬರಲಿಲ್ಲ? ಅವರಿಗೂ ಆನೆ ತರ ಮದ ತುಂಬಿರ್ಬೇಕಣ್ಣ. ಅದಕ್ಕೆ ನಾವು ಅಂಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ ಬರುತ್ತದೆ. ನಮಸ್ಕಾರ ಸಿದ್ದನಗೌಡರಿಗೆ. ಬೆಂಕಿ ಹತ್ತು ನಿನ್ನ ನಮಸ್ಕಾರಕ್ಕೆ. ಈ ಊರ ಗೌಡ ಹೇಳಿ ಕಳಿಸಿದರೆ ಈಗ ಬಂದು ಭೇಟಿ ಆಗಬಾರದೆಂದರೆ ಎಷ್ಟು ಸಕ್ಕಲ ನಿನಗೆ. ಈಗಲಾರು ಬಂದಿದ್ದೇನಲ್ಲ, ಅದೇನೆಂದು ಹೇಳಿ ತಿಳಿಸಿ ಗೌಡ್ರಿ. ಹಿಂದಾದುದನ್ನೆಲ್ಲ ಮರೆತು
ನಿಮ್ಮೊಂದಿಗೆ ಸ್ನೇಹ ಸಂಬಂಧ ಬೆಳೆಸಬೇಕೆಂದರೆ ಆ ನಿನ್ನ ತಮ್ಮ ಬಲರಾಮ ಕಾಲ ಕೆದರಿ ಜಗಳಕ್ಕೆ ಬರಲಿಕ್ಕೆ ಹತ್ತಿದ್ದಾನೆ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನು? ಇದರಲ್ಲಿ ಅಭಿಪ್ರಾಯವೇನು ಬಂತು ಗೌಡ್ರಿ? ನಾವೆಲ್ಲ ಒಂದೇ ಊರಿನವರು, ಒಂದೇ ಕುಟುಂಬದ ತರ ಬದುಕಿ ಬಾಳೋಣ. ನನ್ನ ತಮ್ಮನ ಮಾತನ್ನು ಹಚ್ಚಿಕೊಳ್ಳಬೇಡಿ, ಅವನಿಗೆ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ನಮಗೆ ಹೇಳೋಕೆ ಅವಕಾಶ ಇರಲ್ಲ, ನಮಗೆ ಕೇಳೋಕೆ ಅವಕಾಶ ಇರಲ್ಲ. ಲೆಕ್ಕರಿಯ ಸಮರ ನಡೆದಿದ್ದು ಗೌಡರ ಮತ್ತು ನನ್ನ ಅಣ್ಣ ಬಲರಾಮನ ಮಧ್ಯ. ಅವರು ಏನು ಬೇಕಾದ್ರೂ ಹೇಳಿ ನಡುವೆ ಬಂದು ನೀನು ಭಾಗವಹಿಸಿದ್ರೆ ನಿನ್ನ ಹಣೆ ಬರ ನೆಟ್ಟಗಿರಲ್ಲ ಅಷ್ಟೇ. ಓಹೋ, ಅವರ ತಮ್ಮನದ ನಿನ್ನದು ಅದೇ ವಾದವೇ? ಹೌದು, ನಾವು ಒಂದೇ ರಕ್ತ ಹಂಚಿಕೊಂಡು ಬೆಳೆದ ರೈತ ನಾಯಕನ ಮಕ್ಕಳು. ಕರಿಯ, ನಾವಿಲ್ಲಿಗೆ ಬಂದದ್ದು ಗೌಡರ ಹೇಳಿಕೆ ಏನೊಂದು ಕೇಳೋದಿಕ್ಕೆ. ಈ ನಿನ್ನ ವಾದಕ್ಕಲ್ಲ, ನೀನು ಸುಮ್ಮನಿರೋದೇ ಒಳ್ಳೆಯದು. ಹೌದಲೇ ಖರೆಯ, ನೀನು ಸ್ವಲ್ಪ ಸಮಾಧಾನ ತೆಗೆದುಕೋ. ಇವರು ನನಗೆ ಬಹಳ ಬಹಳ ಬೇಕಾದವರು. ಅವರಪ್ಪನ ವಿರೋಧಿಸಿದರೇನಾಯ್ತು? ಇವರಿಲ್ಲವೇ ನಮ್ಮ ಜೊತೆ? ನಿಮ್ಮ ಮಾತು ನಿಜವಿದೆ ಗೌಡ್ರಿ, ನಾವೆಲ್ಲ ನಿಮ್ಮೊಂದಿಗಿದ್ದೇವೆ. ಅದೇನೆಂದು ಹೇಳ್ರಿ. ಮುಂದಿನ ವಾರದಲ್ಲಿ ಸಹಕಾರಿ ಬ್ಯಾಂಕಿನ ಚುನಾವಣೆ ಅಭ್ಯರ್ಥಿ ಇದ್ದೇನೆ. ಎಲ್ಲ ಸಹಕಾರಿ ಅಧ್ಯಕ್ಷರಿಗೆ ಕ್ಷಮೆಯನ್ನು ಕೇಳಿದರೆ ಅದಕ್ಕೆ ನಿನ್ನ ತಮ್ಮ ವಿರೋಧಿಸಿ ಬರುತ್ತಿದ್ದಾನೆ. ಅವನಿಗೆ ಸ್ವಲ್ಪ ಸರಿಯಾಗಿ ತಿಳಿಸಿ ತಿದ್ದಿ ಬುದ್ಧಿ ಹೇಳಬೇಕು. ಅದನ್ನು ನನಗೆ ಬಿಡಿ, ನನ್ನ ತಮ್ಮನಿಗೆ ನಾನು ಈಗಲೇ ಹೇಳ್ಕೊಂತೀನಿ. ಗೌಡ್ರೆ, ನೀವು ಈ ಕರಿಯಾನ ಇಟ್ಟುಕೊಂಡು ನಮ್ಮಣ್ಣನಿಗೆ ಜೀವದ ಬೆದರಿಕೆ ಹಾಕ್ತೀರಿ. ಅದಕ್ಕೆ ನಾವು ಅಂಜುವ ಮಕ್ಕಳಲ್ಲ. ನೀವೊಬ್ಬರು ಊರಿನ ನಾಯಕರಾಗಿ ಈ ಊರಿನ ಜನರನ್ನು ಒಂದೇ ರೀತಿ ನೋಡಿಕೊಳ್ಳುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ತಿರುಗಕ್ಕೆ ಹೋಗೋದು ಸರಿಯಲ್ಲ. ಅದನ್ನು ನೀವು ತಿಳಿದುಕೊಳ್ಳಿ. ರಾಮಲಿಂಗ, ಇವನೇನು ನನಗೆ ಬುದ್ಧಿ ಹೇಳಲಿಕ್ಕೆ ಬರಲಿಕ್ಕೆ ಹತ್ತಿದನಲ್ಲ, ಏನಿದೆ ಇವನ ವಿಚಾರ? ಯಾವ ವಿಚಾರವೂ ಇಲ್ಲ ಗೌಡ್ರಿ, ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ. ನಿಮ್ಮ ತಂಟೆಗೆ ಯಾರೂ ಬರದಂತೆ ನಾವು ನೋಡಿಕೊಳ್ಳುತ್ತೇವೆ. ಅಷ್ಟು ಮಾಡಿರಿದರೆ ನಮಗೂ ಕ್ಷೇಮ, ನಿಮಗೂ ಕ್ಷೇಮ. ಆಯ್ತು ರೀ, ಅದನ್ನ ನಾವಿನ್ನು ಬರ್ತೀವಿ.
ಶಿವ ಶಿವ ಶಂಭೋ ಶಿವ ಶಂಭೋ ಶಿವ ಶಿವ ಬರಬೇಕು ಬರಬೇಕು ಹೋಗು ರಾಮಲಿಂಗ ಹೋಗು ನಿನಗೆಂತ ಅರ್ಥವಾಗುತ್ತದೆ ಈ ಸಿದ್ದನಗೌಡನ ಚಮತ್ಕಾರಕ್ಕೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ, ಇವು ಯಾವುದರಿಂದಲೂ ಹಸು ಇಂಗಿಸಲಿಕ್ಕೆ ಸಾಧ್ಯವಿಲ್ಲವ. ಅದೇ ರೀತಿ ನೀವು ನನಗೆ ಏನೇ ಹೇಳಿ ಹೋದರು ನನಗೆ ಅಂಟಿಕೊಂಡ ಶಸ್ತ್ರಗಳು ಆರಲಿಕ್ಕೆ ಸಾಧ್ಯವೇ ಇಲ್ಲ. ಮಲಗಿದ ಹಾವನ್ನು ಬಡದೆಪ್ಪಿಸಿದಂತೆ ನನಗೆ ತೊಡೆ ತಟ್ಟಿ ನನ್ನ ನಡ ನುಡಿಗೆ ಅಡ್ಡ ಬರುವ ನಿನ್ನ ತಮ್ಮಂದಿರನ್ನ ಸಂಬಂಧವಿಲ್ಲದ ಸೇವ ಮಾಡಿ ನಿಮ್ಮೆಲ್ಲರನ್ನು ಇಹಲೋಕದಕ್ಕೆ ಟ್ರಾನ್ಸ್ಫರ್ ಮಾಡದಿದ್ದರೆ ನನ್ನ ಹೆಸರು ವೀರ ಸಿಂಹಾಸಿ ಸಿದ್ದನಗೌಡನೇ ಅಲ್ಲ. ಕುಡಿತೇನೆ ಮಗನ ಗೌಡ, ಕುಡಿತೇನೆ. ಏ ಗೌಡ, ನಾನು ನಿನಗತೆ ಅಂಜಿ ಹಾಕಿ ಹುಟ್ಟಿದವಲೇ ಪ್ರಸಂಗ ಬಿಟ್ಟ ನಿನ್ನ ರಕ್ತ ಕುಯ್ದು ವಾಸ ಸೃಷ್ಟಿಸಬಲ್ಲ ಈ ಕಲಿಯುಗದ ಪರಶುರಾಮ ಬಲರಾಮ. ಏನೇ ಬಿಕಾರಿ, ಯಾಕೆ ಕೂಗಿ ಗಂಟಲನ್ನು ಹರಿದುಕೊಳ್ಳುತ್ತಿರುವಿಯೋ ಸ್ವಾಣ? ಈ ಗೌಡನ ಹೆಸರಂದ್ರೆ ಅವರ ಬುಡಕ ಉರ್ರೈತೈತಲೇ. ಹೇಳಿಕೊಂಡು ಹೆಸರು ಮಾಡಾಕ ನಾ ಏನ ನಿನಗಂತ ಊರು ಮಂದಿ ತಿಂದ ಹೆಸರು ಬಯಸಿದವಲ್ಲೇ ಮಗನ. ಎಷ್ಟು ಕಷ್ಟವಾದರೂ ಭೂಮಿಯಲ್ಲಿ ಬೆಳೆ ಬೆಳೆದು ಹನಿಯ ನೀರನ್ನು ಭೂಮಿಗೆ ತಾಗಿ ತಪ್ಪಿಸಿ ಅನ್ನ ದೇಶಕ್ಕೆ ಅನ್ನ ಹಾಕೋ ರೈತರ ಮಗ ನಾನುಲೇ. ಗೌಡ, ಸುಮ್ಮನ ಮುಚ್ಕೊ ಅಂದಿದ್ರ ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ನಮ್ಮ ಮನೆತನಕ್ಕೆ ಏನಾದರೂ ಬಂದರ ಗೌಡ, ಹುಲಿ ಎಂದಾದರ ಬೇಟೆ ಆಡುವುದು ನೋಡಿದ್ಯಾ? ಕಂಡ್ರಾರೆ ನೋಡಬೇಕಾಗಿತ್ತು ನಿಮ್ಮಪ್ಪರ ಬೇಟೆ ಆಡುವ ಹಸಿದ ಹೆಬ್ಬುಲಿ. ಹೆಬ್ಬುಲಿ ಹುಲಿ ಅಂತ ಹುಲಿ. ನಿನ್ನ ಮನೆಯಲ್ಲೇ ಬಂದ ನಿನ್ನ ಅತ್ತಿಗೆ ಶೀಲಹರಣ ಮಾಡಿದೀನಿ, ನಿಮ್ಮ ಅಣ್ಣನನ್ನೇ ಎತ್ತಿ ಉರುಳು ಹಾಕಿದೀನಿ. ಏನ ಗಂಡ ಸತ್ತನಲ್ಲ ನಿನ್ನದು. ಅಬಲೆಯ ಹೆಣ್ಣು ಮೇಲೆಗೆ ಬಲತ್ಕಾರ ಮಾಡಿ ಯಾರು ಸಮಯದಲ್ಲಿ ಹೆಣ್ಣಿನ ಶೀಲಹಾರ ಮಾಡವ ಗಂಡು ಸಲಲೇ ಮಗನ, ಗಂಡು ಸಲ್ಲ. ಎದೆಲೆ ದಮ್ಮನದು ಇದ್ರ ನಾನಿರುವಾಗ ಬಂದ ಮತ್ತಿಗೆ ಮೈ ಮೆಟ್ಟಬೇಕಾದಿತ್ತು. ಅವಾಗ ಗೊತ್ತಾಗಿತ್ತಲೆ ಮಗನ ನಿನ್ನ ಗಂಡು ಸ್ಥಳ. ಗೌಡ,
ಹಾಲು ಕುಡಿದ ಮಕ್ಕಳೇ ಬದುಕಲ್ಲ. ನಿಮ್ಮಂತ ವಿಷ ಜಂತುಗಳು ಬದುಕ್ತಾವೇನಲ್ಲೇ ಮಗನ ಗೌಡ, ಬದುಕ್ತಾವೇನ? ಅಂದು ಧರ್ಮಕ್ಕಾಗಿ ಪಾಂಡವರ ತೊಡೆ ಮುರಿದ ಬಲರಾಮ, ಸೀತೆಗಾಗಿ ಹತ್ತದಲ್ಲಿ ಕತ್ತರಿಸಿದ ಶ್ರೀರಾಮ, ಎಲ್ಲ ಸೊಕ್ಕಿನ ನಿಮ್ಮ ಬಾಯಿಗೆ ಬಂದ ಗಂಡುಗುಲಿಯಾಗಿ ಬಲರಾಮ. ಎಲ್ಲ ಸೊಕ್ಕಿನ ಕುಣ್ಣಿ ಹಕ್ಕಿಯಾಗಿ ರೆಕ್ಕೆ ಬಲತು ಇಲ್ಲಿವರೆಗೆ ಹಾರಾಡಲಿಕ್ಕೆ ಬಿಟ್ಟಿದ್ದೇ ನಂದೊಂದು ದೊಡ್ಡ ತಪ್ಪಾಯಿತು. ಕರಿಯ ಕಾಳಿಂಗನಲ್ಲಿ ಲೇ ಗೌಡ, ನಾನು ಬರ್ತೀನಿ. ಆನಿ ನಡೆದಿದ್ದೇ ಹಾದಿ, ಬರ್ತೀನಿ ಮಗನ. ಗಂಡಸ ನೀನಾಗಿದ್ದರ ಕಟ್ಟಾಕು, ಬರ್ತಾ ಇದ್ದೇನೆ. ಬರ್ತೀನಿ ಮಗನ, ಕೈಲಾಸ ಖಂಡ ಗಲೆ ಭಿಕಾರಿ. ಎಲ್ಲ ಕದನ ನಿನ್ನ ಮುಂದೆ ನಡೆದರೆ ಸುಮ್ಮನೆ ಕುಂತಿಯಲಲೇ ಮೂರ್ಖ. ಕೆಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡ್ತೀವೋ ಸ್ನೇಹಿತ? ಸಹನೆಗೆ ಅವಕಾಶ ಕೊಟ್ಟರೆ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರಹ ಮುಗಿಸಬೇಕೆಂದು ಯೋಚಿಸಬೇಕು. ಹಾಗೆ ಹುಲಿ ನಾನೆಂದು ಆರ್ಭಟಿಸಿ ಹೋದರೆ ಅದು ಹುಲಿಯಾಗಬಹುದೇ? ಎಂದಿಗೂ ಸಾಧ್ಯವಿಲ್ಲ. ಈ ಕರಿಕಾಳಿಂಗ ಒಂದು ಸಲ ಮನಸ್ಸು ಮಾಡಿದರೆ 10 ಜನ ವೀರರನ್ನು ಒಂದೇ ಸಲಕ್ಕೆ ಕಚ್ಚಿ ಬಿಡುತ್ತಾನೆ. ಹಾಗೆ ನನ್ನ ವಿಷಜ್ವಾಲೆ ಹೇಗಿದೆ ಎಂದು ಎಲ್ಲರಿಗೂ ತಿಳಿಯುತ್ತದೆ. ನೀನ್ ಹೀಗಿದ್ದೆ ಅಂತ ಮೊದಲೇ ಏಕೆ ನನಗೆ ತಿಳಿಸಿರಲಿಲ್ಲ? ಬೊಗಳುವ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿ ಒಂದು ಅರ್ಥವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ನಾವು ಈಗ 3 ಜನ ಒಟ್ಟಿಗೆ ಇರಬೇಕು. ಇದೇ ಗುಡ್ ಪಾಯಿಂಟ್. ನಡೆಯಿರಿ, ಹೋಗೋಣ. ನೋಡಿಲ್ಲ ಯಾರನ್ನು ಇನ್ನುವರೆಗ ಕಟ್ಟಿದ ಕನಸಿನ ಮೂಡ ಆಗಲಿಲ್ಲ ನೀ ನನ್ನ ಜೋಡ. ನನ್ನ ಬಿಟ್ಟು ನೀ ಹೋಗ ಜಾಡ ಆದ ರೀತಿ ಉಳಿದಿಲ್ಲ ನೋಡ. ಬರ್ತಿದ್ದೆಲ್ಲ ಗುಡಿ ಮುಂದೆ ಗುರುವಾರಕ್ಕ, ಬರ್ತಿದ್ದೆಲ್ಲ ಗುಡಿ ಮುಂದೆ ಗುರುವಾರಕ್ಕ, ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ್ಕ, ಬಂದದ್ದೇನ ಹುಡುಗಿ ನಿನಗ ಊರ ಸುತ್ತ, ಬಂದದ್ದೇನ ಹುಡುಗಿ ನಿನಗ ಊರ ಸುತ್ತ, 94 ಕೈಯ ಕೊಟ್ಟ ವಾರಿ ಅದಕ್ಕ. ಯಾರ್ಲಿ ಅವರು ರಸ್ತೆ ಮೇಲೆ ಗುದ್ದಾಡೋರು? ನೋಡ್ ಮಾತ
ಇಸ್ಪೇಟ್ ಆಡಕ್ ಕಟ್ಟಿ ಕೊಂತ ಮಟ್ಕ ಆಡಿ ಗುಟ್ಕ ಹಾಕೊಂಡ ಈ ದಾರಿಗೆ ಏನಾರ ಉಗುಳಿದ್ರ ವಾದ್ ಹೇಳ್ಕೊಂಡು ಹೋಗ್ತಾನೆ ಲೇ ಮತ್ತು ಹುಷಾರ. ಅಲೇ ಇವನು ಶಾರಾಯಿ ಮಾರನ್ ಹಿಡಿಯಾಕ ಬಂದ ಹಾರ ತೂರ್ನ ಕೇಳ್ದಂಗತ್ ನೋಡ್ರಿ ನನ್ನ ಡ್ಯೂಟಿ. ಇರ್ಲಿ ಅಲ್ಲೊಂದು ಯಾವ್ದೋ ಒಂದು ಚಂದುಳ್ ಚೆಲಿ ಬಂದಂಗತ್ತು ಮಾತಾಡ್ಸಿ ನನ್ನ ಮನಸ್ಸರ ಹಗರ್ ಮಾಡ್ಕೊತ ನೋಡ್ರಿ. ಕಡಿಮೆ ತಗೋರಣ ಓಪನ್ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಾಲಾಗ್ಯಾನ. ಹೊರಗ ಬಾ ಹುಡುಗಿ ಹೊರಗ ಬಾ ಮಾರಿ ಬಾ. ಕಡಿಮೆ ತಗೋರಣ ಓಪನ್ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಾಲಾಗ್ಯಾನ. ಹೊರಗ ಬಾ ಹುಡುಗಿ ಹೊರಗ ಬಾ ಮಾರಿ ಬಾ. ಹರದೈತಿ ಪ್ಯಾಂಟನೆ ಎದೆಯ ತುಂಟತಿ. ಚಂದುಳ ಚೆಲುವಿ ನನ್ನ ಹುಡುಗಿ ಹೈಸ್ಕೂಲ್ ಸಾಲಿಗೆ ಕೈಕುತನಿಲ್ಲ ಮಹಾದಿಗೆ ಹಕ್ಕಿತನ ಚಂದ್ರನ ಸ್ಮೈಲಿಗೆ. ಚಂದುಳ ಚೆಲುವಿ ನನ್ನ ಹುಡುಗಿ ಮಕ್ಕಳ ಹೈಸ್ಕೂಲ್ ಸಾಲಿಗೆ ಕೈಕುತನಿಲ್ಲ ಮಹಾದಿಗೆ ಹಕ್ಕಿತನ ಚಂದ್ರನ ಸ್ಮೈಲಿಗೆ. ರಿಬ್ಬನ್ ಕಟ್ಟಕೊಂಡ ನಿಬ್ಬನ ಬೆತ್ತಿನ ಹಂಗ ಬರುತ್ತಿದಳು ಸೈಕಲ್ ತುಳುಕೊಂಡು ಬರುತ್ತಿದಳು. ಲಕ್ಷ ನಟ್ಟಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ಲಕ್ಷ ನಟ್ಟಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಚಗೊಂದಾಗಿ ಪಾದಳಲ್ಲೂ ಬಲು ದೂರ. ನಾ ಬಾಳ ಹಚ್ಚಗೊಂದಾಗಿ ಪಾದಳಲ್ಲೂ ಬಲು ದೂರ. ಪಂಚಮಿ ಜೋಕಾಲಿ ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾದಿ. ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾದಿ. ನಾನು ಪಡಿಸಿದ ಜಾಲ ಬಳಿಯ ನೀನು ಬಿದ್ದಿದ್ದಿ. ನೀನು ಮರಿ ಕರ ಮುಟ್ಟಿದಿ. ಹೊಸ ಮಲಗಿದ್ದೆಗೆ ನಮ್ಮ ಊರಗ ಸೀನಾಡಿದಿ. ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾದಿ. ಮೊಟ್ಟಿಲ್ಲೋ ಗಂಡನ ಮಂಚ ಕೋಟಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡ ನನ್ನ ಮನಸ. ಮಾಡಲೆಂದು ಕರೆಯ ನಿನಗ ಮೋಸ. ಬಾಳೆ ಬಿಟ್ಟ ಬರ್ತೀಯಾಕ ತೂಳ ಬಿಟ್ಟಾಳತೀಯಾಕ ಒಳ್ಳೆ ಬಗತಾನ ಗೆಳತಿ ನಿಂದ. ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ. ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ. ನಾನಲ್ಲೋ ಎಂಜಲ ಒಡೆಯ. ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ. ನಿನ್ನ ಪ್ರೀತಿ ನಂಬಿದ ಹುಚ್ಚ ನಾಲಾಯಕ. ಕನಸು ಕಂಗಾಲವೇ ಪ್ರೀತಿ ಅಳಗಾಲವೇ ನನ್ನ ಕಣ್ಣಂಜಲಿ ಮಿಂಚಿ ಮರ್ಯಾದೆ. ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ. ನನ್ನ ಪ್ರೀತಿ
ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳುತ್ತೀನಿ ಕಣ್ಣ ಮುಂದ ಬಳ್ಳಿ ಬರಬ್ಯಾಡ್ರಿ ಬಾಳ ಚಂದನ ಶಿವನ ಮಾಡದಿನ ಅಳಗಾಲ ಹಿಡಿಬ್ಯಾಡ್ರಿ ಬಾಳ ಚಂದನ ಶಿವನ ಮಾಡದಿನ ಅಳಗಾಲ ಹಿಡಿಬ್ಯಾಡ್ರಿ ಚಿಲ್ಲರ ಎಂತಂದ್ರ ಮೊದಲ ಗೊತ್ತಿರುವ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಸುಡತಿದ್ಯ ಗೆಳತಿ ಸಂತಾಳತನದ ದುಂಗಿನಾಗ ಸಿಕ್ಕಂಗ ಕುಡಿತಿದ್ಯ ಗೆಳತಿ ಸಂತಾಳತನದ ದುಂಗಿನಾಗ ಸಿಕ್ಕಂಗ ಕುಡಿತೀನ್ಯ ಮಾಡ್ತೀವ್ರಿ ಪೊಲೀಸಪ್ಪರ ನಮಸ್ಕಾರ ಅಂತ. ಮಾಡ್ತಾನ ತಡ್ರಿ ಬಾಯಾರ. ಏನ್ರಿ ಸಾಹೇಬ್ರ ಮಾಡೋದು? ಅದರಿ ನಿಮಗ ಮಾಡೇನ್ರಿ ನಮಸ್ಕಾರ ಬಾಯಾರ. ಹೇ ಏನ್ ನಡೀತೈತ್ರಿ ನಿಮ್ ಊರಾಗ? ನಮ್ಮೂರಾಗ ಏನ್ ನಡಾಕ್ತೈತ್ರಿ ಅಂತೀನಿ. ಊರ್ ತುಂಬಾ ಮದುವೆ ಐತ್ರಿ, ಲಾಡು ಮುಂದೆ ಊಟ ಐತ್ರಿ. ಹೇ ಅದು ಅಲ್ಲ ಹುಡುಗಿ, ಏನಾರ ಓಸಿ ಇಸ್ಬಿಟ್ಟು ಸ್ಯಾರ ಮಾಡೋದು ನಡೀತಾವ ಅಂತ ಕೇಳಿದೆ. ಯಾಕಂದ್ರೆ ಮೊದ್ಲು ನಾನು ಈ ಹಳ್ಳಿ ಬಿಟ್ಟು ಪೊಲೀಸ್ ಅದನ್ನ ನೋಡ್ಲಿ ಹುಡುಗಿ. ಇವೆಲ್ಲ ಸರಿಯಾಗಿ ನಮ್ಮಲ್ಲಿ ನಡೆಯಂಗಿಲ್ಲ ಬಿಡ್ರಿ ಅಂತೀನಿ. ಯಾಕಂದೆ ಅಂತೂ ಇಂತ ಕೇಂದ್ರ ಸ್ವಚ್ಛ ಭಾರತ ನಮ್ಮದು. ಕರ್ನಾಟಕದಾಗ ಗ್ಯಾರಂಟಿ ತಗೊಂಡು ಹೆಣ್ಣು ಮಕ್ಕಳು ನಾವು ಅಂತೀನಿ. ಇವೆಲ್ಲ ನಮಗೆ ಎಲ್ಲಿಂದ ನಡಿಬೇಕ್ರಿ ಅಂತೀನಿ. ಮೊದಲ ನಮ್ಮ ಮಹಿಳಾ ಸಂಘ ಬಹಳ ಸ್ಟ್ರಾಂಗ, ಗೊತ್ತಾಯ್ತಿಲ್ಲ? ವಾರೇ ವಾ ಪುರಿ ಅಡ್ಡಿ ಇಲ್ಲ. ಏನೇನು ಸೌಂಡ, ಏನೇನು ಸ್ಟೈಲ. ವಾವ್, ಸೋ ನೈಸ್. ಹೌದು, ನೀ ಯಾರ ಮಗಳು? ಏನ್ ಕಾದ ಸರಿ ಮಾತಾಡಕ್ತಿದ್ರ ಹುಡುಗಿ? ನಾನು ನಮ್ಮ ಅಪ್ಪನ ಮಗಳು. ಬಪ್ಪರೆ ಹುಡುಗಿ, ಏನ್ ಮಾತಿನ ಅರ್ಥ? ಅಪ್ಪನ ಮಗಳ ಇರ್ದ ತಿಪ್ಪ ಹುಟ್ಟಿದ ಮಗಳನ್ನ ಇರ್ಲಿ ನೋಡ. ಇಲ್ಲಿ ಮೊದಲ ನಿನ್ನ ಹೆಸರು ಏನ ಹೇಳ ಹುಡುಗಿ? ನನ್ನ ಹೆಸರಾಗಿಲ್ಲ, ಒಂದಿಟ್ಟು ಕರೆಸರು. ಫಸ್ಟ್ ಇಟ್ಟಾರ ಲಕ್ಕವ್ ಅಂತ, ಆಮ್ಯಾಗ ಕರಿತಾರ ಲಕ್ಷ್ಮಿ ಅಂತ, ಮೂರನೇ ಸರ ಕೆಟ್ಟಾರ ಬಂಗಾರ ಚಿನ್ನವ್ವ ಅಂತಾರ. ಯಪ್ಪೋ ಯಪ್ಪ, ದಿನ 20 ಸಲ ಕೇಳಿದ್ರು ಇನ್ನೂ ಕೇಳ್ಬೇಕತ್ ನೋಡ ಈ ನಿನ್ನ ಹೆಸರು. ರೀ ಹೇಳ ಪೊಲೀಸಪ್ಪರ, ಹೇಳ್ರಿ ಮೇಡಮರ. ನೀವ್ ಏನೈತಿ ನಮಗ್ ಗೊತ್ತಾಯ್ತ್ರಿ ಅಂತೀನಿ. ಇಂತಕ ಬೇಡ್ರಿ, ಎಲ್ಲಿ ಐತ್ರಿ ಮಾಡ್ರಿ ನಿಮ್ಮ ಡ್ಯೂಟಿ. ಎಲ್ಲಿ ಬೆಳೈತ್ರಿ ಕಮಲ ಬೆಳೆದ ಕೆಸರ? ಇದನ್ನ ಎಷ್ಟು ಸಲ ಓದಿದ್ರು ಎದರ ಬರೋದ್ ನೋಡ ಕಸರ. ಇನ್ ಹ್ಯಾಂಗ್ ಕಡಿದ್ ಕುಡಿಯಲ್ಲ ಚಿನ್ನದ ಗಡಿಯಾನ ಮೊಸರು. ಬಾರಿ ಬಂಗಾರದ ಹೆಸರು. ಇಲ್ಲಿಂದ 9 ತಿಂಗಳದಾಗ ಮಾಡ್ತ ನೋಡ ನಿನ್ ಬಸರು. ಮೊದ್ಲಿಂದ ಮಕ್ಕಳಿಗೆ ಕೈ ಹಚ್ಚಿದಿ ಅಂದಂಗ ಆತು. ಹೇ ಹುಡುಗಿ ನಿಲ್ಲ, ನನ್ನ ಚಿನ್ನ ನೀ ಇದೀಯ ಬಂಗಾರ ಬಣ್ಣ. ನಿನ್ನ ಒಕ್ಕಟ್ ಮಾತು ಕೇಳಿ ನನ್ನ ಹೊಟ್ಟೆ ಹೆಂಗ್ ಸಂಕಟ ನಿಂದ್ರಲ್ಲ. ನಾನು ಮಾತು ಪೊಲೀಸದು ನೋಡ. ಬಿಸಿಯಾಗಿ ಇಬ್ರು ಹಾಸಿಗೆ ಮೇಲೆ ಕೂತ್ ಜಪ ಮಾಡಿದ್ರ ಸಾಕಲೇ ಹುಡುಗಿ. ಒಮ್ಮೆಗೆ ಮಾಡ್ಬೋದು ನಲ್ಲಿ 2 ಅವಳಿ ಜವಳಿ ಮಕ್ಕಳು. ಯಬ್ಬಾ, ಅವ್ರ ಜೋಳಿ ಮಕ್ಕಳು ಅಂತೂ ಬಜೆಂಟ್ ಕೈ ಹಚ್ಚಿ ಅಂದಂಗ ಹೋಗ್ಲಿ ಬಿಡು. ಅವ್ ಸರಿ ದಾರಿ ಬಿಟ್ಟು ನಾನು ಹೋಗ್ಬೇಕು. ಏ ಏನ್ ಮಾಡೋದ ಹುಡುಗಿ? ಗಂಡಿಗೊಂದ್ ಹೆಣ್ಣ, ಹೆಣ್ಣಿಗೊಂದ್ ಗಂಡ ಜೋಡ್ ಮಾಡ್ಬೇಕಲ್ಲ ದೇವ್ರು. ಆ ಕೆಲ್ಸನ ಮಾಡ್ತಾನ ನೋಡ ಹುಡುಗಿ. ಹಾಗಾದ್ರ ತಗಿ ನಿನ್ನ ಟೋಪಿ, ಹೊಡಿ ನಿನ್ನ ಲಾಟಿ. ಹಂಗಾದ್ರೆ ಹೊಡಿಲ ಒಂದ್ ದೌಡ ಹೊಡಿ, ಜಾಡ್ಸ ಕಟ್ಟಿ ಜಾರ್ಸ. ನಡುವೂರಾಗ ಕಡದರ ಕಡಲಿ ತರತೇನಿ ಬೆಳೆಸಿಲ್ಲ. ಜಾತಿ ಮಗನಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ಡ್ವಾನಲ್ಲ, ಯಾರಂಜಿಕೆ ನನಗಿಲ್ಲ. ಒಂದು ಗಚ್ಚ ನಡುವೂರಾಗ ಕಡದರ ಕಡಿಲಿ ನರತಿನಿ ಬಿಡುದಿಲ್ಲ. ಬಿಟ್ಟರ ಜಾತಿ ಮಗನಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ಡ್ವಾನಲ್ಲ, ಯಾರಂಜಿಕೆ ನನಗಿಲ್ಲ. ನಿಮ್ಮಪ್ಪ ಡ್ವಾನಲ್ಲ, ಯಾರಂಜಿಕೆ ನನಗಿಲ್ಲ. ಕೈ ಮಾಡಿ ಕರೆತನ ಕಡಕಾಗಿ ಬಾರ ನನ್ನ ಎಂದಿಂದ. ಲಕ್ಷ್ಮೀ ನೋಡೋಣ ಮುಂದಿಂದ, ಸತ್ತಾಗಿ ನಿಲ್ತನ ನಾಯಿಂದ. ಏನಗತಿಯಾಗಲಿ ಗೆಳತಿ ನಿನ್ನ ಸಂಬಂಧ, ಏನಗತಿಯಾಗಲಿ ಗೆಳತಿ ನಿನ್ನ
ಅಂಜಕ್ಕೆ ನನಗಿಲ್ಲ ಪಾಡನಲ್ಲ ಅಂಜಕ್ಕೆ ನನಗಿಲ್ಲ ಹೊರಗ ಒಬ್ಬನ ಕರೆಸಿ ಅಂಜಿಕೆ ಹಾಕ್ಯಾರ ನಮ್ಮ ಹುಡುಗಿನ ಮರಿಲಿ ಕಂಕರ ಕಡಿಕೆ ನಂದಾರ ಅಂಜಿಕೆ ಹಾಕಿ ಅರಗಿನಿ ನಿನ್ನ ಊಟ ಬಿಡಿಸಾರ ಎಲ್ಲಿ ಸಿಕ್ಕಲಿ ಕಡಿಬೇಕಂತ ನಮಗಿ ನನಿಸಾರ ಅಂಜು ಮಗ ಅಲ್ಲ ಮಾರಬಿಯ ನನ್ನೂ ಬಳಗೈತಿ ಬರಿವಪ್ಪ ಕೈಯ ಹಾಸಿರ ನಿನ್ನ ಪಡೆಯ ಹಂಬಲದೊಳಗ ನನಗಿಲ್ಲ ಜೀವನ ಕಬರ ಜೀವ ಪಟ್ಟೆ ಕೂಡಿಸುತ್ತೀವೋ ಅಂದರ ಗೆಳೆಯರ ನಮ್ಮದು ದೋಸ್ತಿ ದರ್ಬಾರ ಬಾಳ ಬೆಳೆದೈತಿ ಹೋರೋದ ನಡಿಯಾಗಿ ಬಾರ ದೋಸ್ತರ ಬರತೈತಿ ಕಾರ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ ಸಿಕ್ಕರ ಬೆಳ್ಳಿ ರಾತ್ರಿ ಬೆಲ್ಲ ಕೊಡ್ತಾರ ಬಾ ನಿನ್ನ ನೋಡಿ ಅವಾಗ ನೆನಪಿ ಬರ್ತಾಳ ನಿನ್ನ ನೋಡಿ ಅರ್ಣವತಿ ನೆನಪಿ ಬರ್ತಾಳ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ ಪ್ರೀತಿ ಪ್ರೇಮ ಹೇಳಿ ಕೊಡ್ತಾನ ಬಾ ಸಿಕ್ಕರ ಬೆಳ್ಳಿ ರಾತ್ರಿ ಬೆಲ್ಲ ಕೊಡ್ತಾರ ಬಾ ಏ ಮಾತ್ಯ ಏನ್ ಮಾಡಾಕ್ತಿಲ್ಲ ಏ ಮಗನ ನೋಡ್ಲಿ ಇಲ್ಲೇ ನೆಟ್ಟಿದ್ನ್ಯಾ ಏನಿಲ್ಲ ಮಗನ ಸಾಹೇಬ ಸೆರೆ ಹಿಡಿಯಾರನ್ನ ಹಿಡ್ಕೊಂಬ ಅಂತ ಕಳಿಸಿದ್ರ ಇಲ್ಲಿ ಹುಡುಗಿ ಜೋಡಿ ಸೆರಗ್ ಹಿಡ್ಕೊಂಡಿತ್ತಿಲ್ಲ ಮಗನ ಇದು ಅರಗಿಲ್ಲದ ಬಂಗಾರ ಐತಿಲಿ ಇದಕ್ಕೆ ನೀ ಕರಿಮಣಿ ತಾಳಿ ಕಟ್ಟಬೇಕತ್ತೆ ನಿತ್ತಿನ ಮಗನ ಲೇ ಈಗ ಸಿಕ್ಕತ್ತ ಇವ್ ಲಗ್ನ ಆಗಿ ಒಂದ್ 8 ಮಕ್ಕಳನ್ನ ಹಿಡಿಬೇಕತ್ ಮಾಡಿ ನೋಡ್ಲಿ ಕಾಂತ್ಯ ಏ ಮಾಂತ್ಯ ಕಾಂತ್ಯ ಇದು ನನ್ನ ಕಪಾಟ ಐತಿಲಿ ಇದಕ್ಕೆ ನೀ ಕೈ ಹಚ್ಚಬೇಡ ಲೇ ಹುಚ್ಚ ಈ ಕಪಾಟ ಇವತ್ತು ನನ್ನ ಪಾಕೆಟ್ ಆಗೈತ್ಲಿ ಅಪ್ಪ ನಿನ್ನ ಕೈ ಮುಗಿದು ನಿದ್ರಾಗ ಸತ್ರ ಕೈ ಹಾಕ್ಬಾ ನೋಡ ಮತ್ತ ಏ ನಿನಕಿತ ಸೀನಿಯರ್ ಪೊಲೀಸ್ ಅದನ್ನ ನೆನಪಿರ್ಲೇ ಲೇ ಅದು ಎಲ್ಲಾರಿಗೂ ಗೊತ್ತತ್ಲಿ ನಾ ನಿನಗೆ ಅಂದ್ರೆ ಜೂನಿಯರ್ ಅದನ್ನ ಅಂತೇಳಿ ಅವ್ನು ಲವ್ ಮಾಡಕ್ ಹತ್ತೀನಿ ನೋಡ್ಲಿ ಯಪ್ಪ ಜೂನಿಯರ್ ಅಪ್ಪ ಯಪ್ಪ ಅಂದಳಲ್ಲೋ ನನಕೊಂದ ಒಗದಳಲ್ಲೋ ಯಪ್ಪ ಅಂದಳಲ್ಲೋ ನನಕೊಂದ ಒಗಳದಲ್ಲೋ ಪ್ರೀತಿ ಪ್ರೇಮ ಮಾಡಿ ನನಗಪ್ಪ ಅಂದಳಲ್ಲೋ ಪ್ರೀತಿ ಪ್ರೇಮ ಮಾಡಿ ನನಗಪ್ಪ ಅಂದಳಲ್ಲೋ ಅಪ್ಪ ಅಂದಳಲ್ಲೋ ನನಕೊಂದ ಒಗದಳಲ್ಲೋ ಅಪ್ಪ ಅಂದಳಲ್ಲೋ ನನಕೊಂದ ಒಗದಳಲ್ಲೋ ಯಪ್ಪ ಸೀನಿಯರ್ ನಿನಗಲ್ಲ ಅವ್ನು ಜೂನಿಯರ್ಗ ಯಾರಿಗೆ ನನಗ ಅನ್ನತ್ ಮಾಡಿದ್ನಳ ಎಷ್ಟೊತ್ತಿದ್ರು ನೀ ನನ್ನ ಮಾವ ಅಂಟಿ ಆದರೂ ಅಡ್ಡಿ ಇಲ್ಲರಿ ಬಾಳ ಒಳ್ಳಾಕಿ ಅಂಟಿ ಆದರೂ ಅಡ್ಡಿ ಇಲ್ಲರಿ ಬಾಳ ಒಳ್ಳಾಕಿ ಹರೇದ ಹುಡುಗರ ಸಮಾಧಾನ ಮಾಡಿ ಕರ್ಕೊಂಡ ಒಣ್ಣಾಕಿ ಹರೇದ ಹುಡುಗರ ಸಮಾಧಾನ ಮಾಡಿ ಕರ್ಕೊಂಡ ಒಣ್ಣಾಕಿ ಅಂಟಿ ಆದರೂ ಅಡ್ಡಿ ಇಲ್ಲರಿ ಬಾಳ ಒಳ್ಳಾಕಿ ಅಂಟಿ ಆದರೂ ಅಡ್ಡಿ ಇಲ್ಲರಿ ಬಾಳ ಒಳ್ಳಾಕಿ ಹರೇದ ಹುಡುಗರು ಸಮಾಧಾನ ಮಾಡಿ ಹಾಯ್ ಬಾಯ್ ಅಣ್ಣಾಕಿ ಹರೇದ ಹುಡುಗರು ಸಮಾಧಾನ ಮಾಡಿ ಹಾಯ್ ಬಾಯ್ ಅಣ್ಣಾಕಿ ಹುಡುಗಿಯರಂದ್ರೆ ಸಿಟ್ಟ ಆಗ ಬ್ಯಾಡ ನೀ ಬಿಟ್ಟ ಹೋಗ ಬ್ಯಾಡ
ಬೇಕಂತೆ ಪ್ರೀತಿ ಮಾಡಿ ಸೊಂಬಾಳತೆ ನೀ ಪ್ರೀತಿ ಮಾಡಿ ಸೊಂಬಾಳತೆ ಚೀರೋಳ ಹುಡುಗಿ ಬಾಳ ಚಂದ ಐತಿ ನಿನ್ನ ಜೋಡ ಕೂಡುವಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಕೂಡುವಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಕೂಡುವಂಗ ಆಗೈತಿ ಜೋಡಿ ಆಮ್ಯಾಗ ಕೂಡಕತ್ರ ಜೂನಿಯರ್ ಎತ್ತನಿಂದ ಮೊದಲ ಮ್ಯಾಗ ಏನ್ ಎತ್ಲೋ ನನ್ನ ಚಿನ್ನಾರನ್ನ ಒಂದು ಸೌಂಡ್ ಫೋನ್ ರಿಂಗ್ ಆಗಿ ಹೊಯ್ಕೊಳಕತ್ತೈತಿ ಎತ್ತ ಹಲೋ ರೀ ಸರ್ ನಾನೇ ಎರಡು ಹಾಫ್ ಮಾಡ್ರಿ ಏನ್ರಿ ಸರ್ ನಾನು ಬೀಟ್ನಾಗ ರೀ ಆಯ್ತು ನೋಡ್ರಿ ಸರ್ ಈಗ ಬಂದ ಬಿಡ್ತು ನೋಡ್ರಿ ಸರ್ ಚಿನ್ನ ಹೇಳಣ್ರಣ್ಣ ನಿನ್ ಬಿಟ್ಟು ನಾ ಹೆಂಗಾರ ಹೋಗ್ಲಿ ಚಿನ್ನ ನಿನ್ ಬಿಟ್ಟು ನಾ ಹೆಂಗಾರ ಹೋಗ್ಲಿ ಹಂಗ ಬಂದಿಲ್ಲ ಹಂಗ ಹೋಗಪ್ಪ ಹೊಂಟ್ಯಾ ಹೋಗುದು ಒಕ್ಕನು ಇನ್ನೊಂದು ಹೋಗದ ಬಿಡ್ಲ ಕುರ್ಚ ತರೋಗಿ ಇಲ್ಲೇ ಮಾತಾಡ್ಕೋತ ಕೂತ್ ಬಿಡುನು ಯಾರನ್ನೂ ಬಿಡೋದು ಬೇಡ ಇಲ್ಲಿ ಸಿಗ್ಲಿ. ಹಂಗೇನು ತಿಳ್ಕೊಂಗಲ್ಲ ಹುಡುಗಿ ಅವ್ರ ನೀವು ಒಂದು ಒಗದ ಬಿಡ ಸರೇನಾ ಒಗದ ಬಿಡ್ಲ ಇದ್ರಾಗ ಏನ ಕರಿಯಣ ಒಡಿ ಜಾಡಸ್ ಜಾಡ್ಸು ಕಟ್ಟಿಯೋ 2020 ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡತೀನಿ ಹೂವಣ್ಣ ಹಾನಿ ಬಂತಾನಿ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ಹಾನಿ ಬಂತಾನಿ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ಕೊಡ್ತೀನಿ ಹೂವಣ್ಣ 2020 ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂವಣ್ಣ ಆನಿ ಬಂತಾನಿ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ಆನಿ ಬಂತಾನಿ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ 2020 ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂವಣ್ಣ ಆನಿ ಬಂತಾನಿ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ನಡೆದರ ಕರ್ಕೊಂಡ ಹೋಗೇನ ರಾಣಿ ಹಂಗ ನಿನ್ನ ಸಕತೇನ ಮಾಯಾಗ ಬರುತ್ತದ ಕೈಯಾಗಿಡತೇನ ಕೈಯಾಗ ಇಡತೇನ ಒಮ್ಮೆ ಊಟ ಸೀರಿ ಮತ್ತೊಬ್ಬರು ಬೇಡ ಮುಂದಿನ ಮಾಡಿದ ಅಡಿಗೆ ಮಧ್ಯಾಹ್ನ ಬೇಡ ಹೇ 2020 ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂವಣ್ಣ 2020 ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂವಣ್ಣ ಆನಿ ಬಂತಾನಿ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ಆನಿ ಬಂತಾನಿ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ಹೇಳ ಚಿನ್ನ ಏ ಸಂಗ್ಯ ಮಂಗ್ಯ ಹೇಳ ಹುಡುಗಿ ಸಂಗ್ಯ ಒಬ್ಬ ಮಂಗ್ಯ ನಿಮ್ಮಿಬ್ಬರು ಏನು? ಮಾವು ಗೊತ್ತಾದ್ರ ಮಕ್ಕಳ್ರಿ ನಿಮ್ಮಿಬ್ಬರು ದೊಡ್ಡ ಹಳ್ಳಂದಾಗ ಪೇಪರ್ದಾಗ ಹಾಕಿಸ್ಬಿಡ್ತಾನ ನಮ್ಮ ಮಾವ ಪ್ರವೀಣ ನಿಮ್ಮ ಸೋದರ ಮಾವನ ಅವ ಹೌದು ಮತ್ತ ಬಿಡ್ತಾನ ನಮ್ಮ ಮಾವ ಬಂದಿಗೆ ನನ್ನ ಸರಿ ದಾರಿ ಬಿಡ ಹೋಗ್ತೀನಿ ಹುಡುಗಿ ಲಾರಿಯಿಂದ ಹೋದ್ರ ಧೂಳ ಹುಡುಗ್ಯಾರಿಂದ ಹೋದ್ರ ಗೋಳ ಗೋಳ ಚಿನ್ನು ನಾನು ಆ ಮಾಂತ್ಯಾನಂಗ ಮಾಡಬೇಡ
ನಿನಗ ಕರಿಮಣಿ ಕಟ್ಟಾಕ ನನಗೆ ಪರ್ಮಿಷನ್ ಕೊಡ ನಿನ್ನ ಮಾಲಕನ್ ಮಾಡ್ಕೊರ ಮೊದಲು ಒಂದು ಸಿಹಿ ಸುದ್ದಿ ಕೊಡ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ತೋರ್ಸೋದ ತೋರಸ್ತಿ ಚಂದಂಗ ತೋರ್ಸ ಮುತ್ತಿನ ಸೆರಗ ಸರಸ ಓ ಕೊಟ್ಟ ನೋಡ ಒಂದ ಚಾನ್ಸ ಪಾಸ ರೋಡ್ ಮ್ಯಾಲ ಟೈಮ್ ಪಾಸ ಮಾಡಾಕ ಕರಿಯೇ ಹುಡುಗಿ ನನ್ನ ಕೊಟ್ಟ ನೋಡ ಒಂದ ಚಾನ್ಸ ಇವೇನು ಬಳ ಇದೇನಿದೆ ಹಿಂಗೆ ಮಾಡುದು ಅಲ್ಲ ಇದನ್ನ ಅಳಿಗಾಡ್ಸಿದ್ರ ಮುಂದೆ ಹೆಂಗ್ ಗತಿ ಮತ್ತೇನು ಅಳಿಗಾಡ್ಸದ ಹುಡುಗಿ ಹಿಂಗ್ ಹೇಳಬೇಡ ಒಳಗ್ ಕರ್ಕೊಂಡಾರ ಹೇಳ ಹಿಂಗ್ ಹೇಳ್ದ ನಮ್ಮನ್ನ ಬರಸ್ತೀನಿ ಏ ಹುಡುಗಿ ಆ ಮೊದ್ಲ ಏನಾಗಲ್ಲ ಸೀನಿಯರ್ ಅತ್ತ ಮಕ್ಕಳು ಮಳೆಯಪ್ಪ ಸುಮ್ಮೀರು ಯಪ್ಪ ನಾವು ಆಗ್ಯಾವ ಹುಡುಗಿ ಏನಾಗ್ಯಾವ ಮಕ್ಳ ಮರಿ ಆಗೋತ್ತೇನೆ ಹೊಳ್ಳಿ ಮಾಡವಿದ್ದೇನು ಪಾಳೇನು ಮಾಡ್ತೀವಿ ಕೆಲಸ ಆಗ್ಯಾವ ಮುಗದತ್ತೆ ಹಸರಿಗೆ ಹತ್ತೆ ಬಾ ದಿನ ತಾನಿ ಏ ಇಲ್ಲ ಹೆಸರಿಗೆ ಹತ್ತೋದಿಲ್ಲ ಮತ್ ಹತ್ತಲ್ಲ ಹೆಂಗ ಲಗ್ನ ಆಗ್ಯಾ ಮತ್ತೆ ಹೆಂಗದು ಅಂದ್ರ ಲಗ್ನ ತೆಗೆದ್ರ ಮುರ್ತೈತಿಪ್ಪ ಇದ್ರ ಸುದ್ದಿ ಆದ್ರ ಐತಿಪ್ಪ ಈ ಊರಾಗ ನಿಮ್ಗೆ ಇಬ್ಬರದು ಸುದ್ದಿ ಮತ್ತ್ಯಾಕ ಹಾಡು ಒಂದು ಜಿದ್ದ ಜಿದ್ದಿ ವಕೀಲ ಗಿಡ್ಡಿ ಒಂದು ಗೆಚ್ಚಿ ಗಿಡ್ಡಿ ಅಲ್ಲ ಮರ ಅಂತವನ ಏನಂದಿ ಬಾರೇ ಗಿಡ್ ಹೊತ್ತಿ ಕಟ್ಟ ಅಂತವನ ನಾ ಅಂದಿಲ್ವ ಅಂದಾನ ನಾ ಬರೋಬ್ಬರಿ ಅದಾಳ ಅಂದಾನ ಎದಕ್ಕಾದ ಎತ್ರಕ್ಕ ಅಂದ್ರ ಹೈಟು ಮ್ಯಾಚ್ ಮಾಡಿದ್ಯಾ ಈಗ ನೀ ಮತ್ತ ಬರೋಬ್ಬರಿ ನೋಡ್ಬೇಕಲ್ಲ ಮತ್ ವೇಟ್ ಯಾವಾಗ ಚೆಕ್ ವೇಟ್ ಬರೋಬ್ಬರಿ ಐತಿ ನೋಡಿದ್ರೆ ಗೊತ್ತಾಗತ್ತೆ ವೇಟ್ ಎಷ್ಟು ಐತೆ ಅನ್ನೋದ ಬಡ್ ಮಾಸ್ತರ ಒಂದು ನಾಟಕ ಮಾಡುವ ಬೋರಿ ಕುಣಿತಾಳು ದೋಸ್ತ ಬಾರಿ ಎಬ್ಬಿಸಿ ತೋರಿಸ ತಾಳು ಗಗರಿ ನಾಟಕ ಹುಡುಗರು ಹೌಹಾರಿ ಲಕ್ಷ ನಟಿ ಜಾತ್ರೆ ಮಾಡೋದು ಕಾದ್ರಿ ಬರಬೇಕ ನೀರಾತ್ರಿ ಲಕ್ಷ ನಟಿ ಜಾತ್ರೆ ಮಾಡೋದು ಕಾದ್ರಿ ಬರಬೇಕ ನೀರಾತ್ರಿ ಒಂದು ಕೆಲ್ಸ. ನಾಟಕ ಮಾಡುವ ಬೋರಿ ಕುಣಿತಳು ದೋಸ್ತ ಬಾರಿ ನಾಟಕ ಮಾಡುವ ಬೋರಿ ಕುಣಿತಳು ದೋಸ್ತ ಬಾರಿ ಎಬ್ಬಿಸಿ ತೋರಿಸುತ್ತಾಳು ಗಗರಿ ನಾಟಕ ಹುಡುಗರು ಹೌಹಾರಿ ಜಾತ್ರೆ ಮಾಡೋದು ಕಾಲಿ ಬರಬೇಕ ನೀರಾತ್ರಿ ಜಾತ್ರೆ ಮಾಡೋದು ಕಾತ್ರಿ ಬರಬೇಕ ನೀರಾತ್ರಿ ನಾಟಕ ಮಾಡುವ ಬೋರಿ ಕುಣಿತಳು ದೋಸ್ತ ಬಾರಿ ಬಾರಿ ಎದ್ದ ಕಾನಂಗ ಮಿಂಚಿಂಗ ಡ್ರೆಸ್ ಮೇಕಪ್ ಮಾಡಿಕೊಂಡ ಕಾಣತಿಯ ನೈಸ ಬಸ್ಸಿನಲ್ಲಿ ಹುಡುಗನ ಜೋಡಿ ಡ್ಯಾನ್ಸಿಂಗ್ ಮ್ಯಾಲ ಹುಡುಗ ಮಡರಂಗ ಹುಡುಗರು ನೋಡಿ ಆಗ್ಯಾರ ಹೌಸ ಕೊಟ್ಟ ನೋಡ ನೀವೊಂದ ಚಾನ್ಸ ಹತ್ತೂರ ಹಳ್ಳ್ಯಾಗ ಕೇಳ ಹುಡುಗಿ ನನ್ನ ಹೆಸರ ಫೇಮಸ್ ಈ ಬೆಳಗನ ನಾಟಕ ನಾವು ಮಾಡೋಣ ಹೈ ಕ್ಲಾಸ್
ನಾವು ಮಾಡೋಣ ಹೈ ಕ್ಲಾಸ್ ನಾಟಕ ಮಾಡುವ ಗೋರಿಯೇ ಕುಣಿತಲು ದೋಸ ಬಾರಿಯೇ ನಾಟಕ ಮಾಡುವ ಗೋರಿಯೇ ಕುಣಿತಲು ದೋಸ ಬಾರಿ ಬಾರಿಯೇ ಮಲ್ಲಿಗೆ ಹೂವ ತೆಲಗಿ ಹಾಕಲ ಕೆಂಪನ ಹೂವ ಸ್ವಾದರ ಮಾವ ನಿನ್ನಗಲ್ಲ ಹುಡುಗಿ ನನ್ನ ಗಲ್ಲದ ಹುಡುಗಿ ನನ್ನ ಕನ್ನದ ನಟಾಳು ಗಲ್ಲದ ಹುಡುಗಿ ನನ್ನ ಕನ್ನಗ ನಟಾಳು ನಾಟಕ ಮಾಡುವ ಗೋರಿ ಕುಣಿತಳದೋಸ ಬಾರಿ ಎಬ್ಬಿಸಿ ತೋರಿಸುತ್ತಾಳು ಗಗನೆ ಊರದ ಹುಡುಗರ ಹೌಹಾರಿ ಬಾದಾಮಿ ಜಾತ್ರೆ ಮಾಡೋದು ರಾತ್ರಿ ಬರ್ಬೇಕ ನೀ ರಾತ್ರಿ ಲಾ 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 ಲಾ. ಆಯ್ತು ರಜಾ ಬರ್ಲಾ ಸಾಕು ನಡಿ ಹೋಗೋಣ ಟಾಟಾ ಟಾಟಾ ಬಾಯ್ ಬಾಯ್